ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂಥ ಎಣ್ಣೆ ಬದನೆಕಾಯಿನ ಅಷ್ಟೇ ಪರ್ಫೆಕ್ಟಾಗಿ ತುಂಬ ಸುಲಭವಾಗಿ ನಾವು ಹೇಗೆ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಚಳಿಗಾಲದಲ್ಲಿ ಎಲ್ಲಾದರೂ ಬದನೆಕಾಯಿ ನೋಡಿದ್ರೆ ಎಣ್ಣೆಗಾಯಿ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ. ಆದರೆ ಎಣ್ಣೆ ಬದನೆಕಾಯಿ ಮಾಡಿ ತಿನ್ನೋದು ತುಂಬಾ ಸುಲಭ. ಆದರೆ ಮಾಡೋವಂಥ ವಿಧಾನ ಗೊತ್ತಿದ್ದರೆ ಮಾತ್ರ ನಾವು ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ಎಣ್ಣೆಗಾಯಿ ಮಾಡೋದಕ್ಕೆ ಶುರು ಮಾಡೋಣ. ಫಸ್ಟು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಒಂದು 3/4 ಬೌಲಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅದನ್ನು ಈಗ ಹುರಿಯೋದಕ್ಕೆ ಶುರು ಮಾಡ್ತಿದ್ದೀನಿ. ಎಲ್ಲಿವರೆಗೂ ಹುರಿಬೇಕಂದ್ರೆ ಇದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದನ್ನು ಹುರಿಬೇಕಾದ್ರೆ ನಾವು ಸ್ಟವ್ನ ಕಡಿಮೆ ಉರಿನಲ್ಲಿ ಇಟ್ಕೋಬೇಕು. ಈ ಎಣ್ಣೆಗಾಯಲ್ಲಿ ಕಡಲೆ ಬೀಜನೇ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದನ್ನು ಹಾಕೋದ್ರಿಂದ ಎಣ್ಣೆಗಾಯಿ ನಿಮಗೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಕಡಲೆ ಬೀಜನ ಜಾಸ್ತಿ ಹಾಕಿದ್ರೂ ಎಣ್ಣೆಗಾಯಿ ತುಂಬ ಟೇಸ್ಟಿಯಾಗೇ ಆಗುತ್ತೆ. ಈಗ ಒಂದು ಅರ್ಧ ಬೌಲಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಅದು ಸೌಂಡ್ ಮಾಡುತ್ತೆ ಚಿಟಪಟ ಅಂತ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಇದು ಕೂಡ ಎಣ್ಣೆಗಾಯಿ ಟೇಸ್ಟನ್ನು ಜಾಸ್ತಿ ಮಾಡುತ್ತೆ. ಈಗ ನಾವು ಕಡಲೆ ಬೀಜನ ಹುರಿದಿಟ್ಟಿದ್ವಲ್ಲ, ಈಗ ಸ್ವಲ್ಪ ತಣ್ಣಗಾಗಿರುತ್ತಲ್ವ, ಅದನ್ನು ಏನು ಮಾಡಬೇಕಂದ್ರೆ ಅದ್ರ ಮೇಲ್ಗಡೆ ಇರುವಂಥ ಎಲ್ಲ ಸಿಪ್ಪೆನ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಈಗ ಒಂದು ಬೌಲಷ್ಟು ಕೊಬ್ಬರಿ ತುರಿನ ಹಾಕಿ ಅದನ್ನು ಬೆಚ್ಚಗೆ ಮಾಡ್ಕೋಬೇಕು. ಇದನ್ನು ತುಂಬ ಉರಿಬಾರ್ದು. ಇದನ್ನು ಅಷ್ಟೇ ಕಡಿಮೆ ಉರಿನಲ್ಲಿ 1-2 ನಿಮಿಷ ನೀವು ಕೈ ಆಡಿಸಿದ್ರೆ ಸಾಕು, ಅದು ಫ್ರೈ ಆಗಿಬಿಡುತ್ತೆ. ಇಲ್ಲಿ ನಾನು 1 ಹೋಳಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ನೋಡಿ. ಈ ರೀತಿ ಒಂದ್ಸರಿ ನೀವು ಕೈ ಆಡಿಸಿದ್ರೆ ಸಾಕು. ಬೇಕಾದ್ರೆ ನೀವು 1-2 ಸರಿ ಕೈ ಆಡಿಸಿದ್ಮೇಲೆ ಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಟ್ರು ಕೂಡ ನಿಮಗೆ ಆ ಬಿಸಿನಲ್ಲೇ ಬೆಚ್ಚಗಾಗ್ಬಿಡತ್ತೆ. ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಅದೇ ಪ್ಯಾನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಬದನೆಕಾಯಿ ಎಣ್ಣೆಗಾಯಿ ಮಾಡಬೇಕಾದ್ರೆ ಈ ರೀತಿ ಮಸಾಲೆಗಳನ್ನೆಲ್ಲ ನೀವು ಹುರಿದು ಮಾಡೋದ್ರಿಂದ ನಿಮಗೆ ಟೇಸ್ಟು ತುಂಬಾ ರಿಚ್ ಆಗಿರುತ್ತೆ, ಅದ್ಭುತವಾದಂಥ ರುಚಿ ಕೊಡುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ 1 ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿಟ್ಕೊಂಡಿದ್ದೆ, ಆ ಎಸಳುಗಳನ್ನ ಹಾಕಿದ್ದೀನಿ. 4 ಪೀಸಷ್ಟು ಶುಂಠಿನ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 1-2 ಪೀಸು ಚಕ್ಕೆ, 1-2 ಪೀಸು ಲವಂಗ ಹಾಕಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ನಿಮಗೆ ಒಳ್ಳೆ ಪರಿಮಳ ಸಿಗುತ್ತೆ. ಮತ್ತು ಈರುಳ್ಳಿ ಎಲ್ಲಿವರೆಗೂ ಫ್ರೈ ಆಗಬೇಕಂದ್ರೆ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದರೆ ಮಸಾಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ. ನಾನಿಲ್ಲಿ 2 ಥರ ಎಣ್ಣೆಗಾಯಿ ಮಾಡ್ತೀನಿ ಮನೆಯಲ್ಲಿ. ಒಂದು ತುಂಬಾ ಈಸಿ, ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಈ ರೀತಿ ರಿಚ್ಚಾಗಿ ಮಾಡೋ ಅಂಥದ್ದು. ನಿಮಗೆ ಟೈಮ್ ಇತ್ತು ಅಂದರೆ ಇದನ್ನು ಮಾಡ್ಕೋಬೋದು, ಇಲ್ಲಾಂದರೆ ಆ ರೆಸಿಪಿನೂ ಕೂಡ ನಿಮ್ಗೆ ಒಂದಿನ ತೋರಿಸ್ಕೊಡ್ತೀನಿ ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಮೊದಲು ನಾನು ಕಡಲೆ ಬೀಜ, ಎಳ್ಳು ಮತ್ತು ಕೊಬ್ಬರಿನ ಹುರಿದಿಟ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ತರಿಯಾಗಿ ಈ ರೀತಿ ಮಿಕ್ಸಿನಲ್ಲಿ ಪೌಡ್ರು ಮಾಡ್ಕೋಬೇಕು. ಫುಲ್ಲು ನುಣ್ಣಗಲ್ಲ, ಸ್ವಲ್ಪ ತರಿ ಇರಬೇಕು. ಈಗ ಅದೇ ಮಿಕ್ಸಿ ಜಾರ್ಗೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಇದೆಲ್ಲ ಮಸಾಲೆ ಹುರಿದಿದ್ನಲ್ಲ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇದು ನುಣ್ಣಗಿದ್ರೂ ಪರವಾಗಿಲ್ಲ. ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲ, 1-2 ಸ್ಪೂನಷ್ಟು ಬೆಲ್ಲದ ಪೌಡ್ರು. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಸಾಲೆನ ರೆಡಿ ಮಾಡ್ಕೋಬೇಕು. ಈಗಲೇ ನೀವು ಉಪ್ಪು ಬೇಕಾದ್ರೆ ಹಾಕ್ಕೊಬಿಡ್ಬೋದು ರುಚಿಗೆ ತಕ್ಕಷ್ಟು. ನೋಡಿ, ಈಗ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ನಿಮಗೆ ಪೇಸ್ಟ್ ಆಗುತ್ತೆ. ಈ ಪೇಸ್ಟ್ ಆದಮೇಲೆ ಆ ಪೇಸ್ಟನ್ನು ನಾವು ಫಸ್ಟು ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು. ಮತ್ತು ಇನ್ನೊಂದು ಈರುಳ್ಳಿ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಮಸಾಲೆನ ಕಲಿಸ್ಕೋಬೇಕು. ಇದನ್ನು ಕಲಿಸ್ಬೇಕಾದ್ರೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದು ಎಲ್ಲ ಮಸಾಲೆಗಳು ಮಿಕ್ಸ್ ಆಗೋ ರೀತಿ ನೀವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ತರಿಯಾಗಿರುವಂಥ ಪೌಡ್ರು ಕೂಡ ಇರುತ್ತೆ, ಪೇಸ್ಟ್ ಮಾಡಿರೋಂಥ ಮಸಾಲೆ ಕೂಡ ಇರುತ್ತೆ, ಈರುಳ್ಳಿ ಕೂಡ ಇರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ನಾವು ಬದನೆಕಾಯಲ್ಲಿ ನಾವು ಫಿಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಮಾಡಾದ್ಮೇಲೆ ಇದನ್ನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಬಿಡಿ. ಅಷ್ಟರಲ್ಲಿ ನಾವು ಬದನೆಕಾಯಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬದನೆಕಾಯಿನ 1.5 kgಯಷ್ಟು ತೊಗೊಂಡಿದ್ದೀನಿ. ಫಸ್ಟು ಬದನೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೋಬೇಕಾದ್ರೆ ಒಳಗಡೆ ಹುಳು ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದನ್ನೆಲ್ಲ ನೀರನ್ನೆಲ್ಲ ತೆಗೆದಿಟ್ಟು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ತೊಳ್ಕೊಬೇಕಾಗುತ್ತೆ ಬದನೆಕಾಯಿ, ಇಲ್ಲಾಂದರೆ ಒಂಥರ ಅದು ಬೇರೆ ಥರನೇ ಟೇಸ್ಟ್ ಬಂದುಬಿಡುತ್ತೆ. ಅದು ನೀರನ್ನೆಲ್ಲ ತೆಗೆದಾದ್ಮೇಲೆ ಅದನ್ನು ಈ ಮಸಾಲೆನ ನೀಟಾಗಿ ಫಿಲ್ ಮಾಡಿ ಇಟ್ಕೊಳ್ಳಿ.
ನೋಡಿ ಈ ರೀತಿ ನಾನು ಮಾಡ್ತಿದ್ದೀನಲ್ಲ ಅದನ್ನು ನೋಡಿಕೊಂಡು ಎರಡೂ ಕಡೆ ನೀವು ಫಿಲ್ ಮಾಡ್ತಾ ಹೋದಾಗ ಫುಲ್ಲು ನೀಟಾಗಿ ಕವರ್ ಆಗಿರುತ್ತೆ ಎಲ್ಲ ಮಸಾಲೆನೂ. ಈಗ ಒಂದು 5 ನಿಮಿಷ ಬಿಟ್ಟಾದಮೇಲೆ ಒಂದು ದೊಡ್ಡ ಕಡಾಯಿ ತೊಗೊಳ್ಳಿ. ಯಾಕಂದರೆ ನಿಮಗೆ ಸಣ್ಣ ಪಾತ್ರೆಯಲ್ಲಿ ಮಾಡಿದ್ರೆ ಇದನ್ನು ಮಾಡೋಕ್ಕಾಗಲ್ಲ. ದಪ್ಪ ತಳದ ಪಾತ್ರೆನ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಹಿಂಗು, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂಚೂರು ಜಾಸ್ತಿನೇ ಬೇಕಾಗುತ್ತೆ. ನೋಡಿ ನಾನು ಹಾಕಿದ್ದೀನಲ್ಲ, ಇಷ್ಟು ಎಣ್ಣೆ ಇದ್ದರೆ ಸಾಕು. ಈ ಎಲ್ಲ ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯುವಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ. ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಫಸ್ಟ್ ಇದು ಎಣ್ಣೆನಲ್ಲೇ ಸ್ವಲ್ಪ ಆದರೂ ಬೇಯಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಅದು ಟೇಸ್ಟು ಬರೋದಿಲ್ಲ. ಈ ರೀತಿ ನೀಟಾಗಿ ಎಣ್ಣೆಗೆ ಟಚ್ ಆಗೋ ರೀತಿ ನೀವು ಇದನ್ನು ಇಡ್ತಾ ಬನ್ನಿ. ಒಂದು 5 ನಿಮಿಷದೊಳಗಡೆ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೋದು. ಒಂದು 2-3 ನಿಮಿಷ ಇದಾದಮೇಲೆ ಮತ್ತೆ ಅದನ್ನು ನಾವು ಉಲ್ಟಾ ಮಾಡಬೇಕಾಗುತ್ತೆ. ಆವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ. ಇಲ್ಲಿ ನಾನು ಮಸಾಲೆ ತುಂಬಿರೋದಷ್ಟೇ ಅಲ್ಲದೆ ಇನ್ನೂ ಕೂಡ ಮಸಾಲೆ ಮೆಕ್ಕಿದೆ, ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಅದನ್ನು ಯಾವಾಗ ಬಳಸಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಲಿ ಬೇಯೋದ್ರಿಂದ ನಿಮಗೆ ಬದನೆಕಾಯಿ ತುಂಬ ಟೇಸ್ಟಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಚಪಾತಿ ಮಾಡ್ಕೋಬೋದು, ರೋಟಿ ಮಾಡ್ಕೋಬೋದು, ಇಲ್ಲ ಅನ್ನ ಮಾಡ್ಕೋಬೋದು. ಏನೇ ಮಾಡಿಕೊಂಡು ಎಣ್ಣೆಗಾಯಿ ಜೊತೆ ತಿನ್ನೋದಕ್ಕೆ ಅದ್ಭುತವಾದಂಥ ರುಚಿ ಇರುತ್ತೆ. ಎಣ್ಣೆಲಿ ಬೆಂದ ತಕ್ಷಣವೇ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಮಿಕ್ಕಿರೋ ಅಂಥ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸಿಟ್ಕೊಳ್ಳಿ. ಈ ರೀತಿ ಕಲಸಿಟ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ನಿಮಗೆ ತೆಳುವಾಗಿ ಬೇಕು ಅಷ್ಟನ್ನ ನೀವು ಈಗಲೇ ನೀರು ಹಾಕ್ಕೊಂಡ್ರೆ ಕುದಿಯೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ ನಾನು ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಕನ್ಸಿಸ್ಟೆನ್ಸಿ ಆ ಮಸಾಲೆನ ಕಲಿಸ್ಕೊಂಡು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾನೊಂದು 2 ಟೊಮೊಟೊನ ದಪ್ಪ ದಪ್ಪ ಹಚ್ಬಿಟ್ಟು ಇದನ್ನು ಹಾಕಿದ್ದೀನಿ. ಯಾಕಂದರೆ ಟೊಮೊಟೊ ಹಾಕಿಲ್ಲ ಅಂದರೆ ಯಾವುದೇ ಸಾರಾಗಿರ್ಬೋದು, ಗೊಜ್ಜು ಏನೇ ಆಗಿದ್ರೂ ಅಷ್ಟೇ ಅಷ್ಟು ಟೇಸ್ಟ್ ಬರಲ್ಲ ನಮಗೆ. ಸೊ ಟೊಮೊಟೊ ಹಾಕಿದ್ರೇ ಅದು ಪರ್ಫೆಕ್ಟ್ ಅನಿಸೋದು. ಟೊಮೊಟೊ ಕೂಡ ಇದರಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ನಿಮ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದು ಹಾಕಿದ್ಮೇಲೆ ನೀವು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ ಅಷ್ಟೇ ಇದನ್ನು. ಅದ್ರ ಜೊತೆ ಟೊಮೊಟೊ ಕೂಡ ಬೆಂದು ನಿಮಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಕೆಲವರು ಇದನ್ನು ಮಾಡಬೇಕಾದ್ರೆ ಟೊಮೊಟೊನ ಹಾಕಲ್ಲ, ಆದರೆ ಟೊಮೊಟೊನ ಹಾಕದೆ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ನೀವು ಟೊಮೊಟೊನ ಬಳಸಿ ಮಾಡಿ ನೋಡಿ, ಅದ್ಭುತವಾದಂಥ ಟೇಸ್ಟ್ ನಿಮ್ಗೆ ಸಿಗುತ್ತೆ. ಈಗ ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು 10 ನಿಮಿಷ ಆದರೂ ನೀವು ಕುದಿಯೋದಕ್ಕೆ ಬಿಟ್ಬಿಟ್ರೆ 10 ನಿಮಿಷ ಅಷ್ಟರಲ್ಲಿ ಬದನೆಕಾಯಿಯು ಚೆನ್ನಾಗಿ ಬೆಂದಿರುತ್ತೆ, ಟೊಮೊಟೊನೂ ಚೆನ್ನಾಗಿ ಬೆಂದಿರುತ್ತೆ, ಮತ್ತು ಆ ಮಸಾಲೆ ಕೂಡ ಚೆನ್ನಾಗಿ ಬೆಂದು ಎಲ್ಲ ಚೆನ್ನಾಗಿ ಮಸಾಲೆಗಳು ಹಿಡ್ದಿರುತ್ತೆ. ಸಾಮಾನ್ಯವಾಗಿ ನಾವು ಯಾರನ್ನೇ ಕೇಳಿದ್ರು ಬದನೆಕಾಯಿ ಇಷ್ಟನಾ ಅಂದರೆ ಇಷ್ಟ ಇಲ್ಲ ಅಂತಲೇ ಹೇಳ್ತಾರೆ. ಯಾಕಂದರೆ ಕೆಲವ್ರಿಗೆ ಅಲರ್ಜಿ ಆಗ್ಬೋದು ಅದನ್ನು ತಿಂದರೆ, ಆದರೆ ಎಲ್ರಿಗೂ ಅದು ಆಗೋದಿಲ್ಲ. ಬದನೆಕಾಯಿ ತಿನ್ನೋದ್ರಿಂದ ಕೂಡ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದನ್ನು ನಾವು ತಿಳ್ಕೊಂಡು ಸರಿಯಾದ ಕಾಲದಲ್ಲಿ ಸರಿಯಾದ ಸಮಯದಲ್ಲಿ ನಾವು ತಿನ್ನೋದ್ರಿಂದ ನಾವು ಅದರ ಪ್ರಯೋಜನನೇ ಪಡ್ಕೋಬೋದು. ಏನು ಅಂದರೆ ಬದನೆಕಾಯಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುತ್ತೆ. ಇದು ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಮತ್ತು ನಾರಿನಂಶ ಇರೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗಿದೆ. ಮತ್ತು ಇದು ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ನಮ್ಮ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ವಾ. ಸೊ ಹಾಗಾಗಿ ನಾವು ಇದನ್ನು ಕಾಲಕ್ಕೆ ತಕ್ಕಂತೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಎಣ್ಣೆಗಾಯಿ ರೆಡಿಯಾಗಿದೆ ಅಂತ ಅರ್ಥ. ನಿಮ್ಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಈ ರೆಸಿಪಿ ಹೇಗಿದೆ ಅಂತ ನೀವು ತಿಳ್ಕೊಬೇಕಂದ್ರೆ ಇದನ್ನು ಮರಿದೆ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.